ಸಿದ್ದರಾಮಯ್ಯರವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹುಟ್ಟಿನಿಂದ ಹಿಡಿದು ಅವರ ರಾಜಕೀಯ ಜೀವನ ಆಗಿರಬಹುದು, ಖಾಸಗಿ ಬದುಕಾಗಿರಬಹುದು, ಎಲ್ಲಕ್ಕೆ ಸಂಬಂಧಪಟ್ಟಂತೆ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಸಾಧನೆಯ ಬಗ್ಗೆ ಬರುವಂಥ ಜನರಿಗೆ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಒಂದು ವಸ್ತು ಪ್ರದರ್ಶನ, ಒಂದು ಗ್ಯಾಲರಿಯನ್ನು ಕೂಡ ಸದ್ಯಕ್ಕೆ ಸಿದ್ಧ ಮಾಡಿಕೊಂಡಿರುವಂಥದ್ದನ್ನು ನಾವೀಗ ಕಾಣ್ಬೋದು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ನಡೆದು ಬಂದ ದಾರಿ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿರುವಂಥದ್ದು. ಅಂದರೆ 1947 ಆಗಸ್ಟ್ 3 ಮೈಸೂರು ಜಿಲ್ಲೆ ಸಿದ್ದರಾಮನ ಹುಂಡಿಯಲ್ಲಿ ಅವರ ಜನನ ಏನಾಯಿತು, ಅಲ್ಲಿಂದ ಹಿಡಿದು ಅವರ ಹೋರಾಟ ಆಗಿರಬಹುದು, ಅವರ ಏನು ವಿದ್ಯಾಭ್ಯಾಸ ಆಗಿರ್ಬೋದು, ಎಲ್ಲವನ್ನ ಕೂಡ ಒಳಗೊಂಡಂತೆ ಇಲ್ಲಿ ನಾವು ಗಮನಿಸೋದು 2019ರಲ್ಲಿ ಪ್ರಸ್ತುತ ರಾಜ್ಯ ವಿರೋಧ ಪಕ್ಷದ ನಾಯಕರಾಗಿ ಅವರು ಕಾರ್ಯನಿರ್ವಹಣೆ ಏನು ಮಾಡ್ತಿದ್ದಾರೆ, ಇಲ್ಲಿವರೆಗೂ ಕೂಡ ಅವರ ಜೀವನದ ಬಗೆಗಿನ ಪ್ರಮುಖ ಘಟ್ಟದ ಒಂದಿಷ್ಟು ಫೋಟೋ ಗ್ಯಾಲರಿನ ಕೂಡ ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು ಗಮನಿಸ್ಬೋದು. ಅವರ ಒಂದು ಖಾಸಗಿ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ಬಿಂಬಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ಕೂಡ ಸದ್ಯಕ್ಕೆ ತೋರಿಸಲಾಗಿರುವಂಥದ್ದು. ಅದರಲ್ಲೂ ಕೂಡ ಅವರ ಒಂದು ರಸಮಯ ಸನ್ನಿವೇಶಗಳು, ಅಂದರೆ ಒಂದಿಷ್ಟು ಫನ್ನಿ ಮೂಮೆಂಟ್ಸ್ ಏನಂತ ಕರಿತೀವಿ, ಅಂಥ ಒಂದು ಘಟನೆಗಳು, ಅದಕ್ಕೂ ಸಂಬಂಧಪಟ್ಟಂತೆ ಬಿಂಬಿಸುವಂತಹ ಒಂದಿಷ್ಟು ಚಿತ್ರಗಳನ್ನು ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅದರ ಜೊತೆಗೆ ಅವರು ಸೂರನ ಒದಗಿಸಿಕೊಟ್ಟಿದ್ದಾಗಿರಬಹುದು, ಅವರ ಖಾಸಗಿ ಬದುಕನ್ನು ನಾವಿಲ್ಲಿ ಗಮನಿಸುವುದು. ಈ ಒಂದು ಭಾಗದಲ್ಲಿ ಏನಿದೆ ಅವರ ಖಾಸಗಿ ಜೀವನ ಹೇಗಿರುತ್ತೆ, ಮಕ್ಕಳೊಂದಿಗೆ ಮೊಮ್ಮಗನೊಂದಿಗೆ ಆಟ ಆಡುವಂಥದ್ದಾಗಿರ್ಬೋದು, ಜೊತೆಗೆ ಪತ್ನಿ ಹಾಗೆ ಮಕ್ಕಳೊಂದಿಗೆ ಇರುವಂಥದ್ದಾಗಿರ್ಬೋದು, ಪುತ್ರರ ಜೊತೆಗೆ ಆಗಿರುವಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯರವರ ಪುತ್ರ ಏನು ದಿವಂಗತ ರಾಕೇಶ್ ಅವರಿದ್ದಾರೆ, ಅವರೊಟ್ಟಿಗೆ ಇದ್ದಂಥ ಒಂದು ಕ್ಷಣಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈ ಭಾಗದಲ್ಲಿ ಅವರ ಒಂದು ವಸ್ತು ಪ್ರದರ್ಶನವನ್ನು ಮಾಡಿ ಅದಕ್ಕೆ ತೋರಿಸಲಾಗಿರುವಂಥದ್ದು. ಇನ್ನೂ ಕೂಡ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ ಅವರ ಒಂದು ಕ್ಷೀರಭಾಗ್ಯ ಯೋಜನೆ ಏನಿದೆ, ಇದು ಅಂದರೆ ಶಾಲಾ ಮಕ್ಕಳಿಗೆ ಅತ್ಯುತ್ತಮವಾದಂಥ ಹಾಲನ್ನು ವಿತರಿಸುವಂತಹ ಕಾರ್ಯಕ್ರಮ ಕ್ಷೀರಭಾಗ್ಯ ಯೋಜನೆ ಏನಿದೆ, ಆ ಒಂದು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಣುಕು ಪ್ರದರ್ಶನವನ್ನು ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿ ಹಾಗೆ ವಿದ್ಯಾರ್ಥಿನಿ ಇಬ್ಬರು ಕೂಡ ಶಾಲಾ ಯೂನಿಫಾರ್ಮಲ್ಲಿ ಇದ್ಕೊಂಡು ಹಾಲನ್ನು ಕುಡಿತಿರುವಂತಹ ರೀತಿಯಲ್ಲಿ ಒಂದು ಅಣುಕು ಪ್ರದರ್ಶನವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಾ ಹೋಗೋದಾದರೆ ಅನ್ನಭಾಗ್ಯ, ಅಂದರೆ ಇದು ಸಾಕಷ್ಟು ಜನಪ್ರಿಯವಾದಂತಹ ಸಿದ್ದರಾಮಯ್ಯರವರ ಯೋಜನೆ. ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಣುಕು ಪ್ರದರ್ಶನ ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಒಂದು ಕುಟುಂಬ, ಆ ಕುಟುಂಬ ಊಟವನ್ನು ಮಾಡ್ತಿರುವಂಥದ್ದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನುವಂಥ ರೀತಿಯಲ್ಲಿ ಕೂಡ ಮಾಡ್ಕೊಳ್ಳಲಾಗಿರುವಂಥ. ಹಾಗೆಯೇ ಅವರ ಒಂದು ಭಾವಭಂಗಿಗಳು ಏನಿದ್ದಾವೆ ಅದೆಲ್ಲವನ್ನು ಕೂಡ ಏನು ಸೆರೆ ಹಿಡಿಯಲಾಗಿದ್ದು ಫೋಟೋ, ಅದನ್ನು ಕೂಡ ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಇದೆಲ್ಲವೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ಏನು ನಾಳೆ ನಡೆಯುತ್ತೆ, ಅದಕ್ಕಾಗಿ ಒಂದು ಛಾಯಾಚಿತ್ರ, ಒಂದು ಪ್ರದರ್ಶನ ಕೂಡ ಈ ಭಾಗದಲ್ಲಿ ಮಾಡಿಕೊಂಡಿರುವಂಥದ್ದನ್ನು ನಾವೀಗ ಕಾಣಬಹುದು. ಇನ್ನು ಇದು ಹೊರಗಡೆ ಆದರೆ ಒಳಗೆ ಅವರ ರಾಜಕೀಯ ನಡೆಗಳು ಹೇಗೆಲ್ಲ ಇದ್ವು ಅನ್ನುವಂಥದ್ದನ್ನು ತೋರಿಸುವಂತಹ ಪ್ರಯತ್ನವನ್ನು ಈಗ ಮಾಡೋಣ. ಪ್ರಮುಖವಾಗಿ ಅವರ ಒಂದು ರಾಜಕೀಯ ನಡೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಸಿದ್ದರಾಮಯ್ಯರವರು ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾಗಿ ಏನು ಆದರೂ ಅಂದಿನಿಂದ ಹಿಡಿದು ಅವರ ಪ್ರಮುಖ ರಾಜಕೀಯ ನಡೆಗಳನ್ನು ಕೂಡ ಇಲ್ಲಿ ಸೆರೆ ಹಿಡಿದು ಆ ಒಂದು ಚಿತ್ರವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ರೈತ ನಾಯಕ ನಂಜುಂಡಸ್ವಾಮಿ ಅವರ ಒಟ್ಟಿಗೆ ಇರುವಂತಹ ಫೋಟೋ ಆಗಿರಬಹುದು, ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಸೇರ್ಪಡೆ ಮಾಡಿದ್ರು, ಜಾತ್ಯತೀತ ಜನತಾ ದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಏನು ಸೇರ್ಪಡೆಗೊಂಡ್ರು, ಅಲ್ಲಿರುವಂತಹ ಒಂದಿಷ್ಟು ಚಿತ್ರಗಳನ್ನು ಕೂಡ ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ನಾವು ಗಮನಿಸ್ಬೋದು, ಸಿದ್ದರಾಮಯ್ಯರವರು CM ಆದ ನಂತರದಲ್ಲಿ ಅವರು ಬಜೆಟ್ ಏನು ಮಂಡನೆ ಮಾಡಿದ್ರು, ಆ ಬಜೆಟ್ ಮಂಡನೆ ಮಾಡಿದಂಥ ಒಂದಿಷ್ಟು ಚಿತ್ರಗಳನ್ನು ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ಹಾಕೊಳ್ಳಲಾಗಿರುವಂಥದ್ದು. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಹೋದಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಆಗ ಜನಸಾಗರ ತುಂಬಿತ್ತು. ಆ ಒಂದು ಸಂದರ್ಭದಲ್ಲಿ ಸೆರೆ ಹಿಡಿದಂತಹ ಒಂದಿಷ್ಟು ಚಿತ್ರಗಳನ್ನು ಕೂಡ ಇಲ್ಲಿ ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅದು ಬಿಟ್ಟರೆ ಇನ್ನು ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಏನಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ನೀಡಿದಂತಹ ಭಾಗ್ಯಗಳಿಗೆ ಸಂಬಂಧಪಟ್ಟಂತೆ ಫೋಟೋಗಳು, ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂಥ ಫೋಟೋ, ಅಂದರೆ ಒಂದಿಷ್ಟು ಮಹಿಳೆಯರು ಅಕ್ಕಿಯನ್ನು ತೋರಿಸ್ತಾ ಇರುವಂಥ ರೀತಿಯಲ್ಲಿ ಇದು ಅನ್ನಭಾಗ್ಯದ ಒಂದು ಯೋಜನೆ. ಅದರ ಜೊತೆಗೆ ಇಲ್ಲಿ ನಾವು ಗಮನಿಸ್ಬೋದು ಕ್ಷೀರಭಾಗ್ಯ ಆಗಿರ್ಬೋದು, ಅದರ ಕೆಳಗಡೆ ನಾವು ಗಮನಿಸ್ಬೋದು ಮೆಟ್ರೋ ಯೋಜನೆಗೆ ಚಾಲನೆ ಕೊಟ್ಟಂತಾಗಿರ್ಬೋದು. ಇವೆಲ್ಲವನ್ನು ಕೂಡ ಈ ಭಾಗದಲ್ಲಿ ಅವರು ಒಂದು ಫೋಟೋವನ್ನು ಕೂಡ ಇಲ್ಲಿ ಹಾಕಿಕೊಳ್ಳಲಾಗಿರುವಂಥದ್ದು. ಅದರ ಜೊತೆಗೆ ಸಮರ್ಥ ಆಡಳಿತಗಾರ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಅವಳ ಆಡಳಿತಾವಧಿಯಲ್ಲಿ ಕ್ಲಿಕ್ಕಿಸಿದಂತಹ ಪ್ರಮುಖ ಛಾಯಾಚಿತ್ರಗಳು ಈ ಒಂದು ಭಾಗದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಜನರ ನೋವಿಗೆ ಏನು ಸಿದ್ದರಾಮಯ್ಯವರ ಹೃದಯ ಅವಾಗಲೂ ಕೂಡ ಮಿಡಿತಾ ಇತ್ತು, ಆ ಒಂದು ಹಿನ್ನೆಲೆಯಲ್ಲಿ ಜನರ ನೋವಿಗೆ ಮಿಡಿದ ಪ್ರಾಣ ಮಿತ್ರ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ
ಬಂದಂತಹ ಜನರು ಒಂದಿಷ್ಟು ಅಹವಾಲನ್ನು ಏನು ಸಿದ್ದರಾಮಯ್ಯಗೆ ನೀಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರು ಸಕಾರಾತ್ಮಕವಾಗಿ ಅವರ ನೋವಿಗೆ ಏನು ಸ್ಪಂದನೆಯನ್ನು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಫೋಟೋವನ್ನು ಕೂಡ ಈ ಒಂದು ಗ್ಯಾಲರಿಯಲ್ಲಿ ಹಾಕ್ಕೊಳ್ಳಲಾಗಿರುವಂಥದ್ದು. ಏನು ಜನಾನುರಾಗಿ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಫೋಟೋಗಳು, ಅಂದರೆ ಶಾಲಾ ಮಕ್ಕಳೊಂದಿಗೆ ಇರುವಂಥದ್ದಾಗಿರ್ಬೋದು, ಜನರ ಜೊತೆಗೆ ಅವರು ಹೆಚ್ಚು ಏನು ಬರೀತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭಾಗದಲ್ಲಿ ಒಂದಿಷ್ಟು ಫೋಟೋವನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋದರೆ ಕನ್ನಡಾಭಿಮಾನಿ, ಕಲೆ ಸಾಹಿತ್ಯ ಹಾಗೆ ಸಂಸ್ಕೃತಿಗಳ ಪ್ರೇಮಿ ಅನ್ನುವಂಥ ನಿಟ್ಟಿನಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಅವರು ಏನು ಕೊಡುಗೆಯನ್ನು ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳನ್ನು ಕೂಡ ಇಲ್ಲಿ, ಅಂದರೆ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಲೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು. ಇನ್ನು ಇದು ಪ್ರಮುಖವಾಗಿ ಸಿದ್ದರಾಮಯ್ಯ ಬಳ್ಳಾರಿಗೆ ಏನು ಪಾದಯಾತ್ರೆಯನ್ನು ಬೆಳೆಸಿದ್ರು ಆ ಸಂದರ್ಭದಲ್ಲಿ ಸೆರೆ ಹಿಡಿದಂಥ ಫೋಟೋ. ಅಂದರೆ ಇದು ಸಿದ್ದರಾಮಯ್ಯರವರ ಜೀವನದಲ್ಲಿ ಪ್ರಮುಖವಾದಂಥ ಒಂದು ಘಟ್ಟ. ಅವರ ರಾಜಕೀಯ ಜೀವನಕ್ಕೆ ಹೆಚ್ಚಾಗಿ ಬಲ ತುಂಬಿದಂಥ ಸಂದರ್ಭ ಅಂದರೆ ಈ ಒಂದು ಗ್ಯಾಲರಿಯಲ್ಲಿ ನಾವೇನು ಫೋಟೋ ಕಾಣ್ತಿದ್ವಿ, ಬಳ್ಳಾರಿ ಪಾದಯಾತ್ರೆ, ಅದು ನಿಜಕ್ಕೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಂತಹ, ಜೊತೆಗೆ ರಾಜಕೀಯವಾಗಿ ಮರುಜೀವನವನ್ನು ಕೊಟ್ಟಂತಹ ಒಂದು ಫೋಟೋ ಗ್ಯಾಲರಿ ಕೂಡ ಅದು ಹೇಳ್ಬೋದು. ಅದ್ರ ಜೊತೆಗೆ ಇದು ನಾವು ಗಮನಿಸ್ಬೋದು, ಲವಲವಿಕೆಯಿಂದ ಅವರು ಕ್ರೀಡೆಗೆ ಎಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಫೋಟೋವನ್ನು ಕೂಡ ಹಾಕ್ಕೊಳ್ಳಲಾಗಿದೆ. ಅಲ್ಲಿ ಗಮನಿಸ್ಬೋದು ಕಬಡ್ಡಿ, ಕ್ರಿಕೆಟ್ ಹಾಗೆಯೇ ವಾಲಿಬಾಲ್, ಅದ್ರ ಜೊತೆಗೆ ಶಾಲಾ ಮಕ್ಕಳೊಂದಿಗೆ ನೃತ್ಯ ಮಾಡ್ತಿರುವಂಥದ್ದು, ಹಾಗೆಯೇ ಮಹಿಳೆಯರೊಂದಿಗೆ ನೃತ್ಯ ಮಾಡ್ತಿರುವಂತಹ ಎಲ್ಲ ಫೋಟೋವನ್ನು ಕೂಡ ಇಲ್ಲೇ ಹಾಕ್ಕೊಳ್ಳಲಾಗಿರುವಂಥದ್ದು. ಇನ್ನು ಸರ್ವಧರ್ಮಿ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಸೇರಿದಂತೆ ಎಲ್ಲರನ್ನೂ ಕೂಡ ನಾವು ಒಂದೇ ರೀತಿಯಾಗಿ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಧರ್ಮದ ಮುಖಂಡರನ್ನು ಭೇಟಿಯಾದಂತಹ ಒಂದು ಸಂದರ್ಭದಲ್ಲಿ ಕ್ಲಿಕ್ಕಿಸಿದಂತಹ ಒಂದಿಷ್ಟು ಫೋಟೋವನ್ನು ಕೂಡ ಈ ಗ್ಯಾಲರಿಯಲ್ಲಿ ಸದ್ಯಕ್ಕೆ ಪ್ರದರ್ಶನಕ್ಕೆ ಇಡಲಾಗಿರುವಂಥದ್ದು. ಅದರ ಜೊತೆಗೆ ಇದು ಪ್ರಮುಖವಾಗಿ ರಾಜಕೀಯ ಮುತ್ಸದ್ದಿ ಜೊತೆಗೆ ಅವರ ಭೇಟಿಯ ಸಂದರ್ಭದಲ್ಲಿ ತೆಗೆಯಲಾದಂತಹ ಒಂದಿಷ್ಟು ಛಾಯಾಚಿತ್ರವನ್ನು ಕೂಡ ಪ್ರದರ್ಶನಕ್ಕೆ ಇಲ್ಲಿ ಇಡಲಾಗಿರುವಂಥದ್ದು. ಅಂದರೆ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರುವಂತಹ ಜನರೇನಿದ್ದಾರೆ ಅವರಿಗೆ ಸಿದ್ದರಾಮಯ್ಯ ಜನನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ರಾಜಕೀಯ ನಡೆ ಏನಿದೆ, ಅವರ ರಾಜಕೀಯ ಹಾದಿ ಏನಿದೆ, ಅವರು ಕೊಟ್ಟಂತಹ ಕೊಡುಗೆಗಳೇನಿದೆ ಎಲ್ಲವನ್ನು ಕೂಡ ಜನರಿಗೆ ಮನದಟ್ಟು ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಏರ್ಪಡಿಸಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ರಾಚಪ್ಪ ಜಿನಾಯಕ್, TV9 ದಾವಣಗೆರೆ.